ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ಅಭಿನವ ಭಾರತ ವ್ಯಾಸಭಾರತದ ಅಭಿನವ ಭಾರತ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇನೆ. ಆದಿಪರ್ವ. ಸ್ವಯಂವರದಿಂದ ಬಂದವರು ಬ್ರಾಹ್ಮಣ ವೇಷಧಾರಿಗಳಾಗಿ ದ್ರೌಪದಿ ಸ್ವಯಂವರಕ್ಕೆ ಹೋದ ಪಾಂಡವರು ಅಲ್ಲಿ ಬ್ರಾಹ್ಮಣರಿಗೂ ಅವಕಾಶ ಕೊಟ್ಟಾಗ ಅರ್ಜುನನು ಮತ್ಸ್ಯಯಂತ್ರ ಭೇದಿಸಿ ದ್ರೌಪದಿಯನ್ನು ಹೊರಿಸುತ್ತಾನೆ. ಆಕೆ ಅರ್ಜುನನಿಗೆ ಮಾಲೆ ಹಾಕುತ್ತಾಳೆ. ಈಗ ಕುಂಬಾರನ ಮನೆಯಲ್ಲಿ ಇಳಿದುಕೊಂಡಿದ್ದ ಅವರು ಅಲ್ಲಿಗೇನೆ ದ್ರೌಪದಿಯೊಂದಿಗೆ ಪಾಂಡವರು ಬರುತ್ತಾರೆ. ಎಂದು ತಮಾಷೆ ಮಾಡದ ಯುಧಿಷ್ಠಿರ, ಅಮ್ಮ, ನಾವು ದ್ರೌಪದಿ ಸ್ವಯಂವರಕ್ಕೆ ಹೋಗಿ ಯಥೇಚ್ಛವಾದ ದಾನ ದಕ್ಷಿಣೆ ತಂದಿದ್ದೇವೆ ಎನ್ನುತ್ತಾನೆ. ಕುಂತಿ ಒಳಗೆ ರಾಮದೇವರ ಪಟಕ್ಕೆ ದೀಪ ಹಚ್ಚುತ್ತಿದ್ದವಳು ಕೈ ಮುಗಿದು ರಾಮದೇವರಿಗೆ ಸೆರಗಿನಿಂದ ಕೈವರಿಸಿಕೊಳ್ಳುತ್ತಾ ಹೊರಗೆ ಬರುತ್ತಾ ಹಾಗೇನೆ ಹೇಳಿಬಿಡುತ್ತಾಳೆ. ಏನಂತ? 5 ಜನರು ಹಂಚಿಕೊಳ್ಳಿ ಎಂದು ಹೇಳಬೇಕೇ? ಆಗ ಒಬ್ಬರಿಗೊಬ್ಬರು ಹುಸಿನಗೆಯಲ್ಲಿ ಮುಖ ನೋಡಿಕೊಳ್ಳುತ್ತಾರೆ. ಕೃಷ್ಣನು ಸಮಾಧಾನಪಡಿಸುತ್ತಾನೆ. ಕುಂತಿ ಕಣ್ಣೀರಾಗಿ ಕುಳಿತುಕೊಳ್ಳುತ್ತಾಳೆ. ಅವಳ ಪಕ್ಕದಲ್ಲಿ ದ್ರೌಪದಿಯೂ ಕುಳಿತುಕೊಳ್ಳುತ್ತಾಳೆ. ಆಗ ಕೃಷ್ಣನು, ಅತ್ತೆ, ನೀನು ಹಾಗೆ ಹೇಳಿದೆ ಎಂದರೆ ಅದು ನಿನ್ನಿಚ್ಛೆ ಏನಲ್ಲ, ಏನು ನಡೆಯಬೇಕೋ ಅದು ನಡೆದಿದೆ ಅಷ್ಟೇ ಎನ್ನಬೇಕೆ ಕೃಷ್ಣ? ಹೇ ಕೃಷ್ಣ, ಹಾಗೆಂದರೇನೋ? ಹೆಣ್ಣು ಹಣ್ಣಲ್ಲವೋ ಹಂಚಿಕೊಳ್ಳಿರಿ ಎನ್ನಲಿಕ್ಕೆ? ತಾಯಿ 5 ಗಂಡು ಮಕ್ಕಳಿಗೆ ಹೇಳುವ ಮಾತೇನೋ ಇದು? ಕಣ್ಣೀರಾಗಿದ್ದಾಳೆ ಕುಂತಿ. ರಾಜಕುಮಾರಿ ದ್ರೌಪದಿಯು ಅತ್ತೆ ಕುಂತಿಯ ಪಕ್ಕ ಕಂಗಾಲಾಗಿ ಕುಳಿತು ಬಿಟ್ಟಿದ್ದಾಳೆ. ಕೃಷ್ಣ ಹೇಳುತ್ತಾನೆ, ಅತ್ತೆ, ದ್ರೌಪದಿಗೆ ಪಂಚಪತಿತ್ವವೆಂಬುದು ವಿಧಿನಿಯಮ. ಪ್ರಪಂಚದಲ್ಲೇ ಅಸಾಮಾನ್ಯ ಹೆಣ್ಣು ಅವಳು. ಯಜ್ಞಸೇನ ದೃಪದನಿಗೆ ಮಗಳಾಗಿ ಅಗ್ನಿಯಿಂದ ಉದ್ಭವಿಸಿ ಬಂದದ್ದು ವಿಧಿ ಸಂಕಲ್ಪವೇ ಆಗಿದೆ ಎಂದು ಹಾಸ್ಯದ ದನಿಯೆತ್ತದ ಯುಧಿಷ್ಠಿರನು ಹಾಗೆ ಹೇಳಿದನೆಂದರೆ ವಿಧಿವತ್ತಾಗಿ ಬಂದ ಮಾತೇ ಅದಾಗಿದೆ. ಅತ್ತೆ, ಚಿಂತಿಸದಿರು. ಇದೆಲ್ಲದರ ಹಿಂದೆ ದ್ರೌಪದಿಯ ಪೂರ್ವಜನ್ಮ ವೃತ್ತಾಂತವೂ ಇದೆಯಲ್ಲ ಕೃಷ್ಣ. ಅದೇನವಳ ಪೂರ್ವಜನ್ಮ ವೃತ್ತಾಂತವೋ? ಕುಂತಿ ಆರ್ತಳಾಗಿ ಕೇಳಿದ್ದಾಳೆ. ಕೃಷ್ಣನು ಮುಂದುವರೆದು ಹೇಳುತ್ತಾನೆ, ದ್ರೌಪದಿಯು ಪೂರ್ವಜನ್ಮದಲ್ಲಿ ತಾಯಿ ಇಲ್ಲದ ತಬ್ಬಲಿ. ಅವಳ ಅಪ್ರತಿಮ ಸೌಂದರ್ಯಕ್ಕೆ ಮರುಳಾಗದವರೇ ಇಲ್ಲ. ತಂದೆಯು ಮರುವಿವಾಹವಾಗದ ಸಿದ್ಧಿಪುರುಷನು, ತಪೋನಿರತನು. ಮಗಳು ದ್ರೌಪದಿಗೆ ಯೋಗ್ಯನಾದ ವರನನ್ನು ಹುಡುಕುತ್ತಲೇ ಇದ್ದನು. ಅವಳು ಒಬ್ಬಳೇ ಕುಟೀರದಲ್ಲಿರುವಾಗ ನದಿಯಲ್ಲಿ ಬಟ್ಟೆ ಸೆಳೆದು ಸ್ನಾನಕ್ಕೆ ಇಳಿದಾಗ ಕಾಮಾಂಧರು
ಅವಳನ್ನು ಬಲಾತ್ಕರಿಸಲು ಹೊಂಚು ಹಾಕುತ್ತಿರುವರೆಂದೂ ಕೇಳಿದ್ದನು. ಮಗಳೇ, ನೀನು ನೇಮನಿಷ್ಠೆಯಲ್ಲಿ ಜಗದೀಶ್ವರನನ್ನು ಕುರಿತು ಧ್ಯಾನಮಗ್ನಳಾಗು. ನಿನಗೆ ದೈವೀ ಗುಣಗಳಿಂದ ಕೂಡಿದ ಸುಂದರನು, ರಣಧೀರನು, ಸವ್ಯಸಾಚಿಯೂ ಆದ ಪತಿಯು ದೊರಕುವನು ಎಂದನು. ಅಂತೆಯೇ ದ್ರೌಪದಿಯು ಈಶ್ವರನನ್ನು ಕುರಿತು ಹಗಲಿರಳು ತದೇಕ ಚಿತ್ತದಿಂದ ಧ್ಯಾನನಿರತಳಾದಳು. ಅವಳ ಸತ್ಸಂಕಲ್ಪಕ್ಕೆ ಜಗದೀಶನು ಸಾಕ್ಷಾತ್ಕರಿಸಿದ್ದಾನೆ. ನನಗೆ ದೈವೀ ಗುಣವುಳ್ಳ ಸುಂದರನು, ಧನುರ್ವೇದಿಯು, ಸತ್ಯಧರ್ಮ ನಿರತನು, ವಾಯುವೇಗದ ಭುಜಬಲ ಸಾಹಸಿಯು, ಭೂಮಿಯಂತೆ ತಾಳ್ಮೆಯುಳ್ಳವನು, ತಿಳಿಜಳವಾಗಿ ಹರಿವ ನದಿಯಂತೆ ನಳನಳಿಸುವ ಪತಿಯು ಬೇಕೆಂದು ಕೇಳಬೇಕೇ ಒಂದೇ ಉಸಿರಿಗೆ ಆಕೆ. ಅವಳ ಮಹತ್ವಾಕಾಂಕ್ಷೆಗೆ ನಸುನಕ್ಕ ಈಶ್ವರನು, ಒಬ್ಬನಲ್ಲೇ ನೀನು ಬಯಸುವ 5 ಗುಣಗಳು ಇರುವುದು ಅಸಾಧ್ಯವೇ? ನೀನು ಹಾಗೆ ಕೇಳಿದೆ ಎಂದರೆ ಅದು ನಿನ್ನಿಚ್ಛೆ ಏನಲ್ಲ. ನೀನು ಮುಂದಿನ ಜನ್ಮದಲ್ಲಿ ಯಜ್ಞದ ಅಗ್ನಿಕುಂಡದಿಂದ ಉದ್ಭವಿಸಿ ಬಂದ ಅಗ್ನಿಜೆಯಾಗಿ 5 ಗಂಡಂದಿರ ಪತ್ನಿಯಾಗುವೆ. ಆದರೂ ದಾಂಪತ್ಯದಲ್ಲಿ ಸಂತ ಸಂಸಾರಿಣಿಯಾಗುವೆ, ಪಾತಿವ್ರತ್ಯಕ್ಕೆ ಮಾದರಿಯಾಗುವೆ, ಐಹಿಕ ಪ್ರಪಂಚಕ್ಕೆ ಮಹತ್ವದ ಸಂದೇಶ ನೀಡುವೆ. ನಿನ್ನ ಸಂದೇಶ ವಿಭಿನ್ನವಾಗಿರುತ್ತದೆ. ನಿನ್ನ ದಾಂಪತ್ಯ ವಿಚಿತ್ರವಾಗಿದ್ದರೂ ಕೂಡ ನಿನ್ನ ಸತ್ ಸಂದೇಶ ವಿಭಿನ್ನವಾಗಿ ಅತ್ಯಂತ ಸಮಂಜಸವಾಗಿರುತ್ತದೆ ಎಂದು ಜಗದೀಶ್ವರನು ಹೇಳಿ ಅಂತರ್ಧನನಾಗಿದ್ದಾನೆ. ಹೀಗೆ ದ್ರೌಪದಿಯ ಪೂರ್ವ ವೃತ್ತಾಂತವನ್ನು ಹೇಳಿದ ಕೃಷ್ಣನು ಮುಂದುವರೆದು ಹೇಳುತ್ತಾನೆ, ಅತ್ತೆ, ಈ ಜನ್ಮದಲ್ಲಿ ಯಜ್ಞದ ಅಗ್ನಿಯಿಂದ ಉದ್ಭವಿಸಿ ಬಂದ ದ್ರೌಪದಿ ನಿನಗೆ ಸೊಸೆಯಾಗಿದ್ದಾಳೆ. ಅಮ್ಮ, ಎಲ್ಲರೂ ಯಜ್ಞದ ಅಗ್ನಿಯಿಂದ ಉದ್ಭವಿಸಲು ಬರಲು ಸಾಧ್ಯವೇ? ಇದೊಂದು ಪವಾಡ ಸದೃಶವಾಗಿದೆ ಅಮ್ಮ. ದುಷ್ಟದ್ಯುಮ್ನ ಮತ್ತು ದ್ರೌಪದಿ ಅಣ್ಣ ತಂಗಿ ಇಬ್ಬರಿಗೂ ಕೂಡ ಇವರು ಅಪರೂಪದ ಅಣ್ಣ ಮತ್ತು ತಂಗಿಯರು. ದ್ರೌಪದಿ ಅಪರೂಪದ ಹೆಣ್ಣು, ಅಗ್ನಿದೇವತೆ, ಅಗ್ನಿಜೆ. ಪ್ರಪಂಚದಲ್ಲಿ ಹಿಂದೆಂದು ಮುಂದೆಂದು ಇಂತಹ ಅಗ್ನಿಜೆ ದ್ರೌಪದಿ ಅಂತ ಸ್ತ್ರೀ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದ್ರೌಪದಿಯಂತೆ 5 ಗಂಡಂದಿರನ್ನು ಪಡೆಯುವುದು ಸಮಂಜಸವಲ್ಲ, ದುಸ್ಸಾಧ್ಯವೇ ಸರಿ. ದ್ರೌಪದಿ 5 ಗಂಡಂದಿರ ಜೊತೆಗೂ ಹೇಗಿದ್ದಳು, ಹೇಗೆ ಸಂತ ಸಂಸಾರಿಣಿಯಾಗಿದ್ದಳು ಎಂಬುದು ನೀನೇ ನೋಡುವೆಯಂತೆ ಅತ್ತೆ ಎಂದು ಕೃಷ್ಣನು ಸಮಾಧಾನಪಡಿಸಿದ್ದಾನೆ ಕುಂತಿಗೆ. ಹೀಗೆ ದ್ರೌಪದಿಯ ಪೂರ್ವ ವೃತ್ತಾಂತವನ್ನು ಹೇಳಿದ ಕೃಷ್ಣನು ಮುಂದುವರೆದು, ಅತ್ತೆ, ಈ ಜನ್ಮದಲ್ಲಿ ಅಗ್ನಿಯಿಂದ ಉದ್ಭವಿಸಿ ಬಂದ ದ್ರೌಪದಿ ನಿನಗೆ ಸೊಸೆಯಾಗಿದ್ದಾಳೆ. ಪಾಂಡವರು ಪಂಚಭೂತ ತತ್ವವೇದಿಗಳು. ಅವರನ್ನು ಅಗ್ನಿಜೆ ದ್ರೌಪದಿಯು ಮುದ್ರಾ ಯೋಗಿನಿಯಂತೆ
ಹೇಗೆ ಪಂಚಭೂತ ತತ್ವ ವೇದಿಗಳು? ಯುಧಿಷ್ಠಿರ, ಯಮ, ಆಕಾಶ, ವ್ಯೋಮ ಸದೃಶ ಯಮ, ಯಮನ ವರಪ್ರಸಾದದಿಂದ ಹುಟ್ಟಿದವನು. ಭೀಮ, ವಾಯು, ಆಕಾಶದ ಆಕಾಶ ತತ್ವದಿಂದ ಯುಧಿಷ್ಠಿರ ಹುಟ್ಟಿದ್ದಾನೆ. ಭೀಮ ವಾಯು ತತ್ವದಿಂದ ವಾಯುಮಂತ್ರ ಜಪಿಸಿದಾಗ ವಾಯುಮಂತ್ರ. ಐವರೂ ಕೂಡ ಪಾಂಡುವಿನ ಕ್ಷೇತ್ರದಲ್ಲೇ ಹುಟ್ಟಿದ್ದಾರೆ. ಮಂತ್ರ ಜಪಿಸಿ ಆನಂತರ ಪಾಂಡುವಿನ ಕ್ಷೇತ್ರದಲ್ಲಿ ಕುಂತಿ, ಮಾದ್ರಿ. ಹೀಗಾಗಿ ದ್ರೌಪದಿ, ಅಗ್ನಿಜೆ ದ್ರೌಪದಿಯು ಮುದ್ರಾಯೋಗಿನಿಯಂತೆ ದೈಹಿಕವಾಗಿ ಮಾನಸಿಕವಾಗಿ ನಿಗ್ರಹಿಸುತ್ತಾ ಐವರನ್ನು ಸಂಸಾರಿಣಿ ಆಗುತ್ತಾಳೆ. ಅವರೈವರು ಇವಳನ್ನು ಪಾಂಚಾಲಿ ಎಂದು ಸಂಬೋಧಿಸುತ್ತಾರೆ. ಮೇಲ್ನೋಟಕ್ಕೆ ಪಾಂಡವರ ದಾಂಪತ್ಯವು ಅಲೌಕಿಕ ಅಸಂಭಾವ್ಯ ಎನಿಸಿದರೂ ಹಗಲಿರಳು ಪಂಚಭೂತ ತತ್ವಗಳೊಂದಿಗೆ ಪ್ರತಿಸ್ಪಂದಿಸುವ ಗಂಡು ಹೆಣ್ಣಿನ ನಡುವೆ ದಾಂಪತ್ಯದಲ್ಲಿ ದೈಹಿಕ ಕಾಮನೆಗಳಿಗಿಂತ ಸತ್ವಗುಣ ಬಲದ ಸದ್ಭಾವನೆಗಳೇ ಇರಬೇಕೆಂಬ ಸಂಭಾವ್ಯ ಸಂದೇಶವಿದೆ ಎಂಬುದಾಗಿ ದ್ರೌಪದಿಯ ಪೂರ್ವ ವೃತ್ತಾಂತವನ್ನು, ಪಾಂಡವರ ದಾಂಪತ್ಯದಲ್ಲಿರುವ ಧರ್ಮ ಸೂಕ್ಷ್ಮವನ್ನು ಯೋಗೀಶ್ವರ ಶ್ರೀಕೃಷ್ಣನು ತಿಳಿಸಿದ್ದಾನೆ. ಪಂಚಭೂತ ತತ್ವವೇದಿಗಳು ಯಮ ಆಕಾಶ, ಯುಧಿಷ್ಠಿರ, ಭೀಮ ವಾಯು, ಅಗ್ನಿ ಅರ್ಜುನ. ಅರ್ಜುನ ಹುಟ್ಟಿದ್ದು ಅಗ್ನಿಯಿಂದ, ಅಗ್ನಿ ಮಂತ್ರ ಜಪಿಸಿದಾಗ. ವಾಯು ಭೀಮ, ಆಕಾಶ ಯಮ, ಯುಧಿಷ್ಠಿರ, ಸಹದೇವ ನಕುಲ ಸಹದೇವರು, ಅಶ್ವಿನಿ ದೇವತೆಗಳ ಮಂತ್ರವನ್ನು ಜಪಿಸುತ್ತಾಳೆ ಮಾದ್ರಿ. ಒಂದು ಮಂತ್ರವನ್ನು ಅದಾಗಲೇ ಕನ್ಯೆಯಾಗಿದ್ದಾಗಲೇ ಕುತೂಹಲದಿಂದ ಕುಂತಿ ಮಂತ್ರ ಜಪಿಸಿ ಕರ್ಣನನ್ನು ಪಡೆದಿರುತ್ತಾಳೆ. ಸೂರ್ಯನ ಅಂತರ್ಯಾಮಿತ್ವ ಪ್ರಭಾವದಿಂದ ಅವಳು ಗರ್ಭ ಧರಿಸುತ್ತಾಳೆ. ಅವಳ ಉದರದ ಮೇಲೆ ಆ ಪ್ರಭಾವಲಯದ ಕಿರಣಗಳನ್ನು ಬಿಟ್ಟಾಗ ಪ್ರಾತಃ ಕಾಲದಲ್ಲಿ ಪಾಂಡು ಷಂಡನಲ್ಲ. ಅವನು ಷಂಡನಾಗಿದ್ದರೆ ವೀರ್ಯ ಶೌರ್ಯ ವಂದಿತನೆಂದೇ ಮಾದ್ರಿಯನ್ನು, ಸುಂದರಳಾದ ಮಾದ್ರಿಯನ್ನು ಮದ್ರ ದೇಶದಿಂದ ಭೀಷ್ಮನು ತೆರ ಕೊಟ್ಟು ತರುತ್ತಾನೆ. ತಂದು ಪಾಂಡುವಿಗೆ ಮದುವೆ ಮಾಡುತ್ತಾನೆ ಭೀಷ್ಮ. ನಡೆನುಡಿಯ ಸಮಸ್ಯೆಗಳು ಮಹಾಭಾರತದಲ್ಲಿ. ಇಲ್ಲಿ ಯಾವುದೂ ರಹಸ್ಯಗಳಿಲ್ಲ. ಪೂರ್ವಕರ್ಮ, ಪುನರ್ಜನ್ಮ, ಪಾಪಕರ್ಮ ಎಲ್ಲ ಇಲ್ಲಿದೆ. ಧರ್ಮ, ಕರ್ಮ, ಮನೆ ಮನೆಯ ಕತೆ, ಪಾಪ ಪ್ರಜ್ಞೆ, ದೈವ ನಂಬಿಕೆ, ಧರ್ಮದ ಅಂಜಿಕೆ. ಧರ್ಮ ಅಂದರೇನು? ಯಾವುದು ರೀತಿ ನೀತಿಯೋ ಅದು ಧರ್ಮ, ಎಲ್ಲರಿಗೂ ಒಂದೇ. ಆ ರೀತಿ ಕರ್ಮ ಮಾಡಿದರೆ
ಅದು ಧರ್ಮವಾಗುತ್ತದೆ. ದೇವರು ಮೆಚ್ತಾನೆ ಅಲ್ಲವೇ? ಇನ್ನೊಂದು ವಿಡಿಯೋದಲ್ಲಿ ಕಥಾಭಾಗವನ್ನು ಆದಿಪರ್ವದ ಕಥಾಭಾಗವನ್ನು ಮುಂದುವರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ